ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಮಾತ್ರ. ನಾನೇ ಲದ್ದಿ ಇದು ನೋಡಿ, ನಾನೇ ಲದ್ದಿ. ಎದುರು ಬಿಡ ನಿನ್ ಕೆಲ ಆಗುತ್ತೆ. ಬರೀ ಸ್ವಾರ್ಥದ ಪ್ರಪಂಚ, ನಿಂದ ಕೆಲವು ಸ್ವಾರ್ಥದ ಪ್ರಪಂಚ. ನಿನಗೆ ಕೆಲಸ ಇರ್ಬೇಕಾದ್ರೆ ರಜಾ ಮಾಡ್ತೀಯ, ನಮಗೆ ಕೆಲಸ ಇರ್ಬೇಕಾದ್ರೆ ನಾವು ರಜಾ ಮಾಡಬಾರ್ದು. ಟ್ರೈ ಮಾಡೋ ಜೀವ ಅಷ್ಟೇ. ಬೋಟೆ ಆನೆಕ್ಕೆ ಗಡ್ಡ ಹಾಕಮ್ಮ. ಏನಾಜು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್. ಇವಾಗ ಇಲ್ಲಿ ಇದು ಮಾಡಿರೋದು ಗೈಸ್ ಏನಂತಂದರೆ, ನಾವಿವಾಗ ಭದ್ರಾ ಬ್ಯಾಕ್ ವಾಟ್ರ್ ಹೋಗ್ತಾ ಇದ್ದೀವಿ. ಏನೋ ದೀಕ್ಷೆ, ಬ್ಯಾಕ್ ವಾಟರ್ ಹೋಗ್ತಿದ್ದೀವಿ. ಇಲ್ಲೇ ಪೆಟ್ರೋಲ್ ಅಂತ ಸಾಕುತ್ತಿದೆ. ನಮ್ಮ ಗಾಡಿ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಿಲ್ಲ. ಸೊ ಇಲ್ಲಿ ನೋಡಿ ಜೀವನ್. ಹಾ ಸುಂದ್ರ ತಿರ್ಗೋ ಈ ಕಡೆ. ಜೀವನ್ ಈ ಸುಮ್ಮನೆ ಮರ ಶೂಟ್ ಆಗ್ಬಿಡು. ಒಂದು ಒಳ್ಳೆ ಆಫ್ ರೋಡ್ ಮಾಡಿಕೊಂಡು ಒಳ್ಳೆ ವ್ಯೂ ತೋರಿಸ್ತೀವಿ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ. ರಿಯಲ್ ಕಾಡು ಮನುಷ್ಯರು. ನಾವಿವಾಗ ಕಾಡಿಗೆ ಹೊರಟಿದ್ದೀವಿ. ಏನ ಜೀವ ನಮ್ಮೂರು ಕಾಡು ನೋಡಿ. ಇವಾಗ ಹೊರಟಿದ್ದೀವಿ ನಾವು ಭದ್ರಾ ಡ್ಯಾಮ್ ಕಡೆಗೆ, ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಕಡೆಗೆ. ಸೊ ಕಾಡು ಮನುಷ್ಯ ಚೇತನ್, ಹಾಯ್ ಮಾಡು ಗಾಡಿ ಹೊಡ್ತದ. ಗೊತ್ತಿಲ್ಲ ಗೈಸ್, ಯಾಕಂತಂದ್ರೆ ಹೆವಿ ಮಳೆ ನಮ್ಮೂರ ಕಡೆ. ಆಫ್ ರೋಡಿಂಗ್ ಮಾಡ್ಬೇಕಂತಾನೆ ಹೋಗ್ತಿದೀವಿ. ನನ್ನ ಪ್ರಕಾರ ನಮ್ಮ ಹುಡುಗರು ಬಂದೇ ಇಲ್ಲ. ಬ್ಯಾಕ್ ಸೈಡ್ ನೋಡಿ, ಅವ್ರು ಬಂದೇ ಇಲ್ಲ. ನಾವ್ ಆಲ್ರೆಡಿ ಮುಂದ್ ಬಂದಿದೀವಿ. ಬರ್ಲೇ ಇಲ್ಲ ಕಣ. ನೋಡಿ ಕಾಡಲ್ಲೆಲ್ಲ ಮರ ನೆಟ್ಬಿಟ್ಟಿದ್ದಾರೆ. ಮರ ಅಲ್ಲ, ಗಿಡ. ಗಿಡ ಅಲ್ಲ ಕಣ, ಗಿಡ ನೆಟ್ಟಿದ್ದಾರೆ ಅನ್ನಕ್ ಹೋದೆ, ಮರ ನೆಟ್ಟಿದ್ದಾರೆ ಅಂದೆ. ಪ್ಲಸ್ ನಮ್ಮ ಹುಡುಗ ಬಂದ ನೋಡಿ ಇಲ್ಲಿ ಜೀವನ್. ಸುಮ್ಮನೆ ಫಾರೆಸ್ಟ್ ಆಫೀಸರ್ಸ್ ಡಿಪಾರ್ಟ್ಮೆಂಟ್. ಆಲ್ಮೋಸ್ಟ್ ನಿಯರ್ ಬಂದ್ವಿ ಇವಾಗ. ಸೊ ಇನ್ನೂ ಕಾಡು ಒಳಗಡೆ ಹೋಗ್ಬೇಕು. ಬೈಕ್ ಹೋಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಅವಾಗ ಮೀನ್ ಹಿಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅವಾಗಿನ ಮೀನು ಸೈಕ, ಅವಾಗಿನ ಮೀನು ಸೈಕಲ್ಲ, ಅವಾಗಿನ ಮೀನು ಹಿಡಿಯೋ ಸೈಕಲ್, ಅವಾಗಿನ ಮೀನು ಸೈಕಲ್ಲ, ಅವಾಗಿನ ಮೀನು ಹಿಡಿಯೋ ಸೈಕಲ್. ಇದು ಏನೋ ಇದು ಚೇತು, ಇದು ತುಂಗಾ ತಿರುವು ಚಾನಲ್ ಪೈಪ್ಗಳು ನೋಡಿ ಎಷ್ಟು ಹೈಟಲ್ಲಿ ಮಾಡಿದ್ದಾರೆ. ಐಸಿ ನೋಡಿ ಇಲ್ಲಿ ಟನಲ್ಗಳು. ಅಲ್ಲಲ್ಲಿ ಆ ನೀರು ಅಲ್ಲಿಂದ ಇದು ಕೊಡ್ತಾರ. ಅಲ್ಲ ಮಾಡಿರೋದು ಡಂಪ್ ಮಾಡಕ್ಕೆ ನೀರು. ಗೈಸ್ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಿರಿಯರ ಹತ್ರ ನಿನಗೆ ಗೊತ್ತಾ? ಅವನಿಗೆ ಗೊತ್ತಂತೆ. ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಭದ್ರಾ ಉಕ್ಕು ನೀರು ಬರುತ್ತಲ್ಲೋ ಅದು ಅಪ್ಪ ಇದು ಮಾಡ್ತಿರೋದು ಅನ್ಕೊಂಡಿದ್ದೆ. ಆಕ್ಚುಲಿ ನಮ್ಮೂರು ದೊಡ್ಡ ಸಿಟಿ ಆಗುತ್ತೆ ಕಂಡ್ರ. ಯಾಕಂತ ಹೇಳಿದ್ರೆ ಅಲ್ಲೆಲ್ಲ KB ಆಫೀಸ್ ಎಲ್ಲ ಆಗ್ತಾ ಇದೆ. ಸೊ ಗೈಸ್ ನೋಡಿ ಹೆಂಗ್ ಮಾಡಿದ್ದಾರೆ. ಇನ್ನು ಮುಂದೆ ಸಕ್ಕತ್ತಿದೆ. ಬನ್ನಿ ಹೋಗೋಣ. ನಾವು ಇದೇ ರೋಡಲ್ಲಿ ಹೋಗ್ಬೇಕು ಇವಾಗ. ಆ ರೋಡಿಂದ ಹೋಗೋಣ. ಇದು ಹತ್ತಲ್ಲ, ಅದು ಹತ್ತೋಣ ಬನ್ನಿ. ಹತ್ತುವಾಗ ಇಳಿದ ಹಿಡಿಯೋದ್ರಲ್ಲಿ ಇಲ್ಲಿ ಅಲ್ಲ. ಇಲ್ಲಿ ನೋಡೋ, ಇಲ್ಲಿ ಫುಲ್ ಆಗಿದೆ ನೀರು. ಬಡ್ಡಿ ಮಕ್ಕಳು ಕೆಸರಲ್ಲಿ ಆಫ್ ರೋಡಿಂಗ್ ಮಾಡ್ತಾರೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೋದ್ರು ಕುಡಿಲಿ ನೋಡಿ. ಫುಲ್ಲು ಅಲ್ಲಿ ಹೋಗೋಣೇನ್ರ? ಒಳಗಲ್ಲ, ಅಲ್ಲಿ ಬೇಡ ಏನಚ್ಚತ್ತು. ಫುಲ್ಲು ಹೋಗೋಕ್ಕೆ ಅಲ್ಲ, ನಡ್ಕೊಂಡು ಹೋಗ್ತಿದ್ದೀವಿ.
ಆಗಿದೆ ಮಾತ್ರ ಫುಲ್ಲು. ಏನಲ್ಲೈತು ಏನೋ ಜೀವ ಚೆನ್ನಾಗಿಲ್ಲ. ಸೊ ನಾವು ಇವಾಗಲೂ ಮಳೆ ಇದೆ. ಬಟ್ ದೀಕ್ಷೆ ಲಾಸ್ಟ್ ಟೈಮ್ ಒಂದ್ಸಲ ಮಳೆ ಎತ್ತ ಬಂದಿದ್ವಿ, ನೆನಪಿದೆಯಾ ಚೇತು? ಎಲ್ಲ ಇಟಚಿಲ್ಲಿ JCB ಕೆಲಸ ಮಾಡ್ತಿದ್ರಲ್ಲೋ. ಹತ್ತಣ ಹೋಗಲ್ಲ ಗಾಡಿ. ನನ್ನ ಕಾಲು ಕೊಳೆ ಆಗಲ್ಲ ನೋಡಿ. ಇಲ್ಲಿ ಶಿವಕ ಬಂದಿದ್ದೀನಿ. ನೋಡಿ ಇಲ್ಲಿ ಚಾನಲ್ ನೀರುಗಳು ಫುಲ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಇದೇನಂತ ಅಂದರೆ ಭದ್ರಾ ಡ್ಯಾಮ್ ಇದೆಯಲ್ಲ, ಭದ್ರಾ ಬ್ಯಾಕ್ ವಾಟ್ರದ್ದು ನೀರು ಬಂದು ಸ್ಟೋರ್ ಆಗಿರೋದಿಷ್ಟು. ಆ ಕಡೆನೇ ಹೋಗ್ಬೋದಾ? ನಾವಿವಾಗ ಈ ಕಡೆ ಫುಲ್ಲು ಕೆಸರಿದೆ. ಸೊ ಈ ಕಡೆ ಗಾಡಿ ಹೋಗ್ಬೋದಾ ನೋಡೋಕೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಹೋಗೋಕ್ಕಾಗಲ್ಲ ನೋಡಿ. ಇಲ್ಲಿ ಎಷ್ಟು ರೋಡಲ್ಲ ಫುಲ್ಲು ಕೊರ್ದಿ ಮಾಡಿದ್ದಾರೆ. ಅಲ್ಲಿ ಟನಲ್ಗಳಿದ್ದಾವೆ, ಟನಲ್ಗಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಚೇತು ಆ ಕಡೆಯಿಂದ ಬಂದಿರೋ ಬರೋಕ್ಕಾಗ್ತಿರಲಿಲ್ಲ ನೋಡಲ್ಲಿ. ನನ್ನ ಪ್ರಕಾರ ಮುಂದೆ ಕ್ಲೋಸ್ ಮಾಡಿದರೆ ಮಸ್ತ್ ಎಕ್ಸ್ಪೀರಿಯನ್ಸ್, ಹೀಗೆ ಎಕ್ಸ್ಪೀರಿಯನ್ಸ್ ಮಾತ್ರ ಗೈಸ್. ಸೊ ಬನ್ನಿ ಹೋಗೋಣ. ಎಷ್ಟೋ ಜನ ಪರಿಶ್ರಮ ನೋಡಿ ಹೇಗೆ ಮಾಡಿದಾರಂತ. ಫುಲ್ಲು ಕಾಡು ಒಳಗಡೆ ಒಂದು ಒಳ್ಳೆ ವ್ಯೂ ಇದೆ. ಸೊ ಆ ವ್ಯೂವನ್ನು ನೋಡೋಕೆ ಹೋಗ್ತಿರೋದು. ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ, ಬಟ್ ಯಾರೂ ಸಿಗೋಕ್ಕಾಗ್ತಿರ್ಲಿಲ್ಲ. ನಮ್ಮ ಹೇಮಂತ ಮಿಸ್ ಆಗಿದ್ದಾನೆ. ಬಟ್ ಏನಂತ ಅಂದರೆ ಹೆವಿ ಮಳೆ ಬರ್ತಿತ್ತು ಇಲ್ಲೆಲ್ಲ, ಹೋಗೋಕ್ಕಾಗಲ್ಲ ಮಳೆ ಬಂದರೆ. ಬಟ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತೇಳಿ ಹೋಗ್ತಿದ್ದೀವಿ. ಇದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಚಿಂದಿ. ಅದೇ ಬೈಕ್ ಒಂದು ಸ್ವಲ್ಪ ಬೇರೆದಿದ್ರೆ ಎಲ್ಲ ಈಗ ಆಫ್ ರೋಡಿಂಗ್ ಆಗಬೇಕಿತ್ತು, ಆಫ್ ರೋಡಿಂಗ್ ಬೈಕ್ ಆಗಬೇಕಿತ್ತು. ಸರಿ ನೋಡಿ, ಅದಕ್ಕೆ ಎಕ್ಸ್ಪಲ್ಸ್ ಅಣ್ಣ ನಾನಿದು 4x4 ಮಗ. ಆದರೂ ಎಷ್ಟು ನೀರು ಇರ್ಬೋದು ದೀಕ್ಷಿ? ಇಲ್ಲೆಲ್ಲ ತುಂಬಿದೆ ಅಂದರೆ ಹೌದಾ? ಇಲ್ಲ ಮಳೆನೇ ಇಳಿದಿಲ್ಲ, ಇನ್ನೆಲ್ಲಿ ಇದಾಗುತ್ತೆ. ಇಲ್ಲಿ ಹೋಗೋಕ್ಕಾಗಲ್ಲ ಮಚ್ಚ. ಅಲ್ಲ ಬಾರೋ ಅಲ್ಲಿ. ಸೊ ಗೈಸ್ ಇಲ್ಲೂ ಇವಾಗ ಕ್ಲೋಸ್ ಆಗಿದೆ. ಸೊ ನೋಡಿ ಇಲ್ಲಿ ಮಣ್ಣು ತೆಗ್ದು ಹಾಕಿರೋದು. ದೀಕ್ಷೆ ನಿಧಾನ ಜಾರುತ್ತೆ. ನಾವು ಅವತ್ತು ಬಂದಾಗ ಇಲ್ಲಿ JCB ಟಚ್ ಎಲ್ಲ ಕೆಲಸ ಮಾಡ್ತಿದ್ರು, ನೆನಪೈತಾ? ಅಲ್ಲಿ ಮುಂದೆ ಇನ್ನು ಹೆಂಗೋಣ ಹಿಂಗೋಣ. ಇಲ್ಲಿ ಬೈಕ್ ಹತ್ಸೋಕ್ಕಾಗಲ್ಲ ಇಲ್ಲಿ. ಎಷ್ಟೋ ವರ್ಷ ಗೈಸ್, ಇದೊಂದು 10-15 ವರ್ಷ ಆಗಿದೆ. ಇನ್ನೂ ಫುಲ್ಲು ಕೆಲಸ ಮುಗ್ದಿಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಮಾತ್ರ. ಇದು ಹೆಂಗಿದೆ ಎಕ್ಸ್ಪೀರಿಯೆನ್ಸು? ಆನೆ ಲದ್ದಿ ಗೈಸ್ ಇಲ್ಲಿ ನೋಡಿ, ಆನೆ ಲದ್ದಿ. ಎದುರು ಬಿಡ ನಿನ್ ಕೈಲಿ ಆಗುತ್ತೆ. ಈ ಮಗ ಹೋಗ್ಲಿ, ಅವರಿಬ್ರು ನೋಡಲ್ಲಿ ಬಾಯಿಗೆ ಬರ್ತದೆ. ಸೈಲೆನ್ಸ್ ಒಳಗಡೆ ನೀರು ಹೋಯ್ತು ಅನ್ಸುತ್ತೋ. ಚೇತ ಆ ಕಡೆ ರೆಡಿ ಹೋಗೋಣ. ಆ ಕಡೆ ಎಷ್ಟು ಆ ಕಡೆನೇ ಇದ್ದಿದ್ದು ಮಗ. ಗೈಸ್ ಇಲ್ಲಿ ಬೈಕ್ ತಗೊಂಡು ಹೋಗೋಕ್ಕಾಗಲ್ಲ. ಇನ್ನೂ ಎಷ್ಟೋ ಈ ಥರ ಇದು ಸಿಗ್ತವೆ, ಸೇತುವೆಗಳು ಸಿಗ್ತವೆ. ಆಮೇಲೆ ಅಲ್ಲಿ ಸಿಗೋದು. ಇಬ್ಬರು ಹತ್ತಲ್ಲ ಅದು. ಲೋಯ್ತು ಹತ್ಸು. ಎದೆಗಿದೆ ಮೇಲೆ ಎತ್ತ ಕಡಿಯಲ್ಲಿ. ತಳ್ಳಲೆ ಬರ. ತಳಿ ಆಯ್ತು ಹಿಡ್ಕೊಳ್ತೀನಿ. ನಿನ್ ಮಕ ಮುಚ್ಚ. ಬೇಡ ಫ್ರಂಟ್ ಟೈರ್ ಎತ್ತಿ ಇಡು. ಫ್ರಂಟ್ ಟೈರ್ ಎತ್ತಿಡ್ಬೇಕಂತ. ಎತ್ತಾಚತ್ತು ನೀನು ಎತ್ತ ನೀನು ಹಂಗೆ ಎತ್ಕೊಳ್ಳೋ. ಹತ್ತು ಮಗ ಐಸ ಎಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಿಂದಿ ಶಶಾಣ ತೆಗಿತಾನೆ ನಮ್ಮನ್ನ. ಈಗ ಬೇರೆ ಆಫ್ ಆಗ್ತಿದ್ದಾವೆ. ಅಯ್ಯೋ ಮತ್ತೆ ಸ್ಟಾರ್ಟ್ ಆಯ್ತು ಕಣೋ. ಒಂದು 10-20 ಮೀಟರ್
ಬೈಕಲ್ಲಿ ಹತ್ತೋದು ಮತ್ತೆ ಇಳಿಯೋದು ಹತ್ತೋದು. ದೀಕ್ಷೆ ಇಲ್ಲಿ ಹೋಗ್ಬಾರ್ದಿತ್ತು ಮಗ ನೀನು, ಆ ಕಡೆ ಸೈಡ ಹೋಗು. ಹಾಂ, ಅಲ್ಲಿ ತನಕ ಹೋದರೆ ಆಯಿತು ಚೇತು, ಆಮೇಲೆ ಹೋಗ್ಬೋದು. ಗೈಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಎಷ್ಟೋ ದಿನ ಆಗಿತ್ತಲ್ಲ ಚೇತು ಇಲ್ಲಿ ಬಂದು? ಸುಮಾರು ಟೈಮ್ ಆಗಿತ್ತು. ಸುಮಾರು ಟೈಮ್, 1-2 ವರ್ಷ ಮೇಲಾಗಿಲ್ಲ. ಕೊರೋನಾ ಟೈಮಿಗೆ ಬಂದಿದ್ದು ಅನ್ಸುತ್ತಲ್ಲ. ಈ ಕಡೆ ನೋಡ್ರಿ, ನಮ್ಮ ಜೀವನ ಅವರು ಗಾಡಿ ತರ್ತಿದ್ದಾರೆ. ಜೀವನ್ ಬನ್ನಿ ಬನ್ನಿ, ಅಲ್ಲಿ ನೋಡಲ್ಲಿ ಬರ್ತಿಲ್ಲ. ಬಾ ಬಾ ಧೂಳು ಮಗ. ಒಂದು ಗಾಳಿ ಬರ್ತಿಲ್ಲ. ಜೀವ ಈ ಕಡೆನೆ ಬಾರೋ, ಇಲ್ಲಿ ಬರ್ಬೋದು. ನೀನು ಹಣ ಮೋಚ ನೋಡಿ. ತಡಿ, ಎತ್ತಿಡ್ತೀವಿ ಮೇಲೆ. ಆನೆ ಹೆಜ್ಜೆ ಇಟ್ಟಂಗಾಯ್ತು. ಸ್ಟಾರ್ಟ್ ಮಾಡ್ಬೇಡ. ಬಾಹುಬಲಿ ಜಾರಿಸ್ತಾನೆ ಕಣ ಮತ್ತೆ. ಸೊ ಬನ್ನಿ ಹೋಗೋಣ. ಇನ್ನೊಂದು 100 ಮೀಟರ್ಸ್ ದಾಟಾದ್ಮೇಲೆ ಇಷ್ಟು ಇರೋಲ್ಲ, ಕಾಡು ಒಳಗಡೆನೆ ಹೋಗೋದು. ಸೊ ಕಾಡು ಒಳಗಡೆ ಎಕ್ಸ್ಪೀರಿಯನ್ಸ್ ನೋಡೋಣ. ಏನಾಚೇತು? ಅಯ್ಯಯ್ಯಪ್ಪ, ನಮ್ದಿಬ್ರದ್ದು ಏನೂ ಆಗಲ್ಲ, ಶೂ ಹಾಕಿವಲ್ಲ. ಅವ್ರದ್ದು ದೇಶಿ ಆದ್ರೂ ಹೆಂಗ್ ಮಾಡಿದಾರಲ್ಲ. ಹೇಳ್ತೀನಲ್ಲ, 100-200% ನಮ್ಮೂರಿಗೆ ಮಾರ್ಕೆಟ್ ಬಂದೇ ಬಂತು. ಯಾವ ರೀತಿ ಅಂತ ಮಾರ್ಕೆಟ್ ಅಂತ ಇಲ್ಲ ಚೇತು, ಇದು ಹೆಂಗ್ ಗೊತ್ತಾ, ಚಾನಲ್ಗಳಷ್ಟೇ ಇದು. ಅಂದ್ರೆ ನಿನಗೆ ಕೆಲ್ಸಕ್ಕೆಲ್ಲ ಜಾಸ್ತಿ ಜನ ಬರ್ತಾರಲ್ಲ. ಇಲ್ಲ, ಇಲ್ಲಿ ಏನು ಕೆಲಸ ಇಲ್ಲ. ಅಲ್ಲಿ ಇದೆಯಲ್ಲ, ಇವಾಗ ಇದಾರಲ್ಲ ಆಲ್ರೆಡಿ, ಅವರೇ ಅಷ್ಟೇ. ನಿನಗೆ ಮತ್ತೆ ಸಪ್ರೇಟ್ ಆಗಿ ತಗೊಳಲ್ಲ. ದೀಕ್ಷಿ ಶರ್ಟ್ ಕಣೋ. ಶರ್ಟಾ ಎಳಿಯೋಕ್ಕೆ ಆಗಲ್ಲ. ಅಲ್ಲಿ ಅವನಿಗೆ ಬೆಂಗಳೂರು ಹೊಟ್ಟೆ ಬಂದಿತ್ತಲ್ಲ, ಅದಕ್ಕೆ ಎಳೆಯಕ್ಕಾಗಲ್ಲ, ತಿನ್ನಕ್ಕೆ ಮಾತ್ರ ಅದು ಅವನಿಗೆ. ನಂದು ಅಕ್ಕಗೆ ನೀರೋದ್ರೆ ತೂತ ಮಾಡ್ಬಿಟ್ಟೆ. ನೀರಲ್ಲ, ತೂತ ಮಾಡೇನಂತೆ ಗಾಯಸ್ ಶೂಗೆ ನೋಡ್ರಿ. ತೂತ ಮಾಡೇನೆ, ತೂತೇಸಿಗೆ ಅಲ್ಲೊಬ್ಬ ಯಾರೋ ಸಿಗಾಕೊಂಡವನೆ. ನೋಡೋಣ, ನಮ್ ಲೋಯ್ತಾರ ಸಾಹಸ. ದಯವಿಟ್ಟು ಈ ವಿಡಿಯೋ ನೋಡೋ, ಇದನ್ನ ಯಾರು ಹಾಕ್ಬಿಡ ಅನ್ಕೋಬಿಡಿ. ನೋಡೇ ಹಿಂಗೆ ಚೆನ್ನಾಗಿಲ್ಲ. ನಾನು ಕ್ಯಾಮ್ರಾ ಮಾಡಿಬಿಟ್ರೆ ಹುಷಾರಿಲ್ಲ ಅಂದರು. ಇನ್ನೇನ ನಮ್ಮ ಮನೆಯವರು ಎಲ್ಲರೂ ನೋಡಿದ್ರೆ ಸಾಕು ಬಿಡಿ. ಇಲ್ಲಿಂದ ಗಾಯ್ಸ್ ಇದೇ ಚಾನಲ್ ನೀರನ್ನ ಹೊಳೆಯಿಂದ ಡಂಪ್ ಮಾಡ್ತಾ ಇದ್ದಾರೆ. ಇದು ಕಾಮಗಾರಿ ಪ್ರಗತಿಯಲ್ಲಿದೆ. ಗೈಸ್ ನೋಡಿ, ಇಲ್ಲಿ ಮಿಷಿನ್ಗಳು, ಏನೇನು ಮಿಷಿನ್ ಅಂತಲೇ ಗೊತ್ತಿಲ್ಲ. ಇದು ಜಲ್ಲಿ ಮಿಷಿನ್ ಅನ್ಸುತ್ತೆ ನನ್ನ ಪ್ರಕಾರ. ಎಂತೆಂಥ ಮಿಷಿನ್ಗಳೆಲ್ಲ ಇಲ್ಲೇ ಬಿಟ್ಟೋಗಿದ್ದಾರೆ. ಪಕ್ಕ ಬೈಕ್ ಅಂತೂ ಹಾಳಾಗೋದಂತೂ ಗ್ಯಾರಂಟಿ ಅನಿಸ್ತಿದೆ. ಕೆಸರು ಅಂದರೆ ಕೆಸರು, ಗಾಡಿನ ಮುಂದೆ ಹೋಗ್ತಿಲ್ಲ. ನಡ್ಕೊಂಡು ಹೋಗಿ ಹೋಗಿ ಸುಸ್ತಾಗ್ತಿದೆ. ನೀರು ಬಾಟ್ಲು ಇವರೇ ತಂದಿಲ್ಲ ನೀರು ಕುಡಿಯೋಕ್ಕೆ. ಸೊ ನೀರನ್ನ ಅಲ್ಲೇ ಕುಡಿಯೋಣ. ಇಲ್ಲಿಂದ ಹೋಗ್ಬೋದಾ? ಸುಸ್ತಾಗೋಯ್ತಲ್ಲಿ. ಹಿಂಗಾಗಿಲ್ಲ? ಹಾಂ, ನೀ ಏನೋ ಮಾಡೇ ಇಲ್ಲಲ್ಲ. ಕಡಿಮೆ ಸ್ಪೀಡ್ ಆಗ್ತೈತ. ಇವಾಗ ಆಯುಧ ಪೂಜೆ, ವಿಜಯದಶಮಿ ಲಿಂಬೆಹಣ್ಣು ಆಗ್ಬಿಡ್ತಿದ್ವಿ ಇಬ್ರು. ಇಷ್ಟು ಮಣ್ಣು ಕಲ್ಲೆಲ್ಲ ಎತ್ತಾಗಿದೆ. ಇಲ್ಲಿಂದ ಏನಂತ ಅಂದರೆ ಟನಲ್ ಇಲ್ಲಿಂದಲೇ ಸ್ಟಾರ್ಟು. ಗೈಸ್ ಇಲ್ಲಿಂದ ನೋಡಿ, ಇಲ್ಲಿಂದ ಟನಲ್ ಏನಕ್ಕಂತ ಅಂದರೆ ಕಾಡು ಪ್ರಾಣಿಗಳು ದಾಟಾಡಬೇಕು ಅಂತ ಹೇಳಿ, ಕಾಡು ಹಾಳು ಮಾಡಬಾರ್ದು ಅಂತ ಹೇಳಿ ಚಾನಲಲ್ಲಿ ಆನೆ ಜಿಂಕೆ ಬಿದ್ದರೆ ದಾಟಕ್ಕಾಗಲ್ಲ ಅಂತೇಳಿ ಇಲ್ಲಿಂದ ಪೂರ್ತಿ ಇದು ಮಾಡಿದ್ದಾರೆ ಟನಲ್. ಟನಲಿಂದ ಇದೆಯಲ್ಲ ದೀಕ್ಷಿ, ಅದು ಮಿಷನ್ನು ಒಳಗಡೆನೆ ಕರ್ಕೊಂಡು ಹೋಗೋದು. ಅದೇನಾದ್ರು ಇದಾಯ್ತು ಅಂತ ಅಂದ್ರೆ ಅಲ್ಲೇ ಬ್ಲಾಸ್ಟ್ ಮಾಡ್ಬೇಕು, ಮಿಷನ್ನ ಅಲ್ಲೇ ಬಿಡ್ಬೇಕು. ಕೆಲಸ ಲಾಸ್ಟ್ ಮುಗೀತು ಅಂದ್ರೆ ಕೆಲಸ ಲಾಸ್ಟ್ ಅಲ್ಲ, ಮಿಷನ್ ಮಧ್ಯಕ್ಕೆ ಆಫ್ ಆಯ್ತು ಅಂದ್ರೆ ಮುಗೀತು ಅಲ್ಲೇ ಕತೆ ಅದ್ರದ್ದು ಅಂತ. ಯಾಕಂತ ಅದು ಸರಿ ಮಾಡಕ್ ಬರಲ್ಲ. ಒಳಗಡೆ ಹೆಂಗ್ ಸರಿ ಮಾಡ್ತೀಯ? ಮಣ್ಣೊಳಗಡೆ ಅಲ್ಲ ಹೋಗ್ಬೇಕಾರೆ ಇಲ್ಲೆಲ್ಲ ಓಪನ್ ಆಗ್ತಾ ಹೋಗುತ್ತಲ್ಲ. ರಿವರ್ಸ್ ಆಗಲ್ಲ. ಅರ್ಥ ಆಯ್ತಾ ನಿಂಗೆ? ಟನಲ್ ಒಳಗಡೆ ಹೋಗಲ್ಲ, ನೀರಿದೆ ಅನ್ಸುತ್ತಲ್ಲ. ಸೊ ಬನ್ನಿ, ಇವಾಗ ಕಾರ್ಡ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿಂದಾನೆ ಎಷ್ಟೋ ಕಿಲೋಮೀಟ್ರ್, 10.5 ಕಿಲೋಮೀಟ್ರ್ ಅನ್ಸುತ್ತೆ. ಅಲ್ಲ, ಎಷ್ಟು ಕಿಲೋಮೀಟ್ರ್ ಇದೆ ಅಷ್ಟು ಕಿಲೋಮೀಟ್ರ್ ಇಲ್ಲೆಲ್ಲ ಪೂರ್ತಿ ಟನಲ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಪೂರ್ತಿ ಚಾನಲ್ಗಳು. ಸೊ ಇಲ್ಲಿಂದ ಟನಲ್ಗಳು ಸ್ಟಾರ್ಟು. ಸೊ ಟನಲ್ ಮೇಲ್ಗಡೆ ನಾವು ಇವಾಗ ಹೋಗ್ತಿದ್ದೀವಿ, ಕಾಡು ಒಳಗಡೆ. ಇಲ್ಲಿ ಪ್ರಾಣಿಗಳು ದಾಟಾಡಬೇಕು ಅಂತ ಹಂಗೆ ಬಿಟ್ಟಿದ್ದಾರೆ ಗೈಸ್. ನೋಡಿ ಸ್ವಲ್ಪ ಪರವಾಗಿಲ್ಲ. ಅವಾಗೆಲ್ಲ ಇಲ್ಲಿಗೆ ದನ ಕಾಯಕ್ಕೆ ಬರ್ತಿದ್ದಿದ್ದು ನಾನು.
ಇವಾಗ ಯಾರ ಮನೇಲಿ ಅಷ್ಟು ದನನೂ ಇಲ್ಲ. ಇವಾಗ ದನನ ಸರ್ತಿಗೆ ಹೋಗಲ್ಲ, ದನನ ಕಾವಲಿಗೂ. ಏನಕ್ಕಂತ ಅಂದರೆ ಇವಾಗ ಜಾಸ್ತಿ ಕಾಡಲ್ಲಿ ಆನೆ ಪ್ರಾಣಿಗಳು ಕಾಟ ಆಗಿರೋದಕ್ಕೋಸ್ಕರ. ನನ್ನ ಮರ ಬಿದ್ದಿದೆ ಒಲ್ಲೋಡೋದಿ ಗೈಸ್. ಫೈನಲಿ 300 ಮೀಟ್ರು ಹೋದರೆ ನಮ್ಮ ಡೆಸ್ಟಿನೇಷನ್ ಬರುತ್ತೆ. ಟನಲ್ ನೋಡಿ ಇಲ್ಲಿ ಮಗ ಒಂದು ಡೆಸ್ಟಿನೇಷನ್ ಇದೆ ನೋಡಿ. ಫುಲ್ಲು ಸುತ್ತ ಫುಲ್ಲು ನೀರೇ ನೋಡಿ. ಅವು ಪೊರೆ ನೋಡಿ ಗಾಯ್ಸ್, ಆಫ್ ರೋಡಿಂಗ್ ಕತೆ ಇದು. ಬಿದ್ದಿರತ್ತ ಜಾಗ ನೋಡಿ. ನೀರು ತುಂಬ್ತಿದ್ದೀವಿ. ಬೈಕೆತ್ತು ಚೇತು.